ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂರ್ಣಿಮಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಯ 28 ವರ್ಷ ತುಂಬಿದೆ. ಗಂಡ ದಿನದಿಂದ ದಿನಕ್ಕೆ ಆಲ್ಮೋಸ್ಟ್ ರಾತ್ರಿ ಮಾಡೋದನ್ನು ಕಡಿಮೆ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಸ್ಥಿತಿ ನೋಡ್ತಿದ್ರೆ ಹಣ ಪಡೆದುಕೊಂಡು ಬಹಳ ಒಂದು ಚೆನ್ನಾಗಿ ತೂಕೈಸಿಕೊಳ್ಳೋಣ ಅಂತ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳು ವಸತಿ ಇರೋದು ಬೆಂಗಳೂರು. ಹಾಗೆಯೇ ಬಯಕೆ ಪ್ರತಿದಿನ ಬೇಕಾದಾಗ ಬಂದು ಒಂದು ಸುಖ ಕೊಡುವಂಥ ಗಂಡು ಇದ್ರೆ ಮಾತ್ರ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ 2012ರ ಒಂದು ಸ್ಕೋಡಾ ಫಾಬಿಯಾ ಅಂತೇಳಿ ಆಕ್ಟಿವಾ ಒಂದು ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ಯಾವ ರೀತಿಯಾಗಿದೆ ಅಂತೇಳಿ ಕಾಮೆಂಟ್ಸನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ನೋಡಿ, ಯಾರಿಗಾದರೂ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೆಯೇ ಬಿಫೋರ್ ನೋಡಿ, ನನಗೆ ಹೀಗೆ ಒಂದು ತೂತಿಗೆ ಒಂದು ಸಮಾಧಾನ ಪಡಿಸುವಂಥ ಗಂಡು ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದಾರೆ. ಬರುವಂಥ ಆಲ್ಮೋಸ್ಟ್ ಗಂಡು ಈ ಹಿಂದೆ ಯಾವುದಾದ್ರೂ ಒಂದು ತೂತು ಕೈದಿರುವಂಥ ಒಂದು ಅನುಭವ ಇರಬೇಕು. ಹಾಗೆಯೇ ನನಗೆ ಆಲ್ಮೋಸ್ಟ್ ಸುಖ ಬರೀ ಒಂದು ಕೈದ್ರೆ ಮಾತ್ರ ಸಿಗಲ್ಲ, ಜೊತೆಗೆ ಆಲ್ಮೋಸ್ಟ್ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿ ನಂತರ ಮಾಡಿದರೆ ಒಳ್ಳೆಯ ಒಂದು ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ತೂತಿಗೆ ಮಾಡುವಾಗ ವಿಡಿಯೋ ತೋರಿಸುತ್ತೋ ಆಲ್ಮೋಸ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಎತ್ತಿಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಹೀಗೆಲ್ಲ ಮಾಡಿ ಸುಖಪಡಿಸಿ ಆಲ್ಮೋಸ್ಟ್ ಒಂದು ಮಗು ಕೊಟ್ಟರೆ ಗಂಡನನ್ನು ಬಿಟ್ಟು ನಿಮ್ಮ ಜೊತೆಯಲ್ಲಿ ಆರಾಮಾಗಿ ಬಾಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹೇಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬನ್ನಿ, ಕಾರ್ನ ಬಗ್ಗೆ ನೋಡೋದಾದ್ರೆ ಆಲ್ಮೋಸ್ಟ್ ಪ್ರೈಸ್ ಬಂದುಬಿಟ್ಟು 2 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 2012ರ ಒಂದು ಮಾಡಲ್. ಮತ್ತು ಕಿಲೋಮೀಟರ್ ನೋಡ್ಲಿಕ್ಕೆ ಹೋದರೆ 35,000 ಕಿಲೋಮೀಟರ್ ಕೂಡ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಪೆಟ್ರೋಲ್ ಮಾಡಲ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಮತ್ತು 5 ಗೇರ್ ಕೂಡ ಹೊಂದಿರುತ್ತೆ. ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇದನ್ನು ನೋಡ್ತಿದ್ರಲ್ಲ, ಇದು ಒಂದು ಕಾರ್ನ ಒಂದು ರಿವ್ಯೂ ಇಮೇಜ್ ಕೂಡ ಆಗಿರುತ್ತೆ. ಡ್ಯಾಶ್ ಬೋರ್ಡ್ ಆಗಿರ್ಬೋದು ಮತ್ತು ಸ್ಟೇರಿಂಗ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ ಆಲ್ಮೋಸ್ಟು ಟೈಪ್ 2 ನ್ಯೂ ಒಂದು ಶೇಪ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಪೆಟ್ರೋಲ್ ಓನ್ಲಿ ಮಾಡಲ್ ಕೂಡ ಆಗಿರುತ್ತೆ. ಮತ್ತು 25,000 ಕಿಲೋಮೀಟರ್ ಜೆನ್ಯೂನ್ ರನ್ ಕೂಡ ಆಗಿರುತ್ತೆ. ಸರ್ವಿಸ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಇನ್ಸೂರೆನ್ಸ್ ಟಿಲ್ ಮಾರ್ಚ್ ತನಕ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಏರ್ ಬ್ಯಾಗ್ ಆಗಿರ್ಬೋದು ಅದೆಲ್ಲ ಕೂಡ ಇದೆ. ಮತ್ತು ಸರ್ವಿಸ್ ಹಿಸ್ಟ್ರಿ ಆಯಿತು, ಮತ್ತು ನೋ ವರ್ಕ್, ನೋ ಆಕ್ಸಿಡೆಂಟಲ್ ಹಿಸ್ಟ್ರೀಸ್, ಮತ್ತು ನೋ ರೆಸ್ಟಿಂಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ AC ಕೂಡ ತುಂಬಾ ಒಂದು ಕೂಲಿಂಗ್ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಕಾಮೆಂಟ್ಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಹೇಗಿಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾರ್ನ ಬಗ್ಗೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.